ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಮೇ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಈ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ಮೇ 1ನೇ ತಾರೀಕು ಗುರುಬ್ರಹ್ಮ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಗುರುವಿನ ಪರಿವರ್ತನೆಯ ವಾರ್ಷಿಕ ಭವಿಷ್ಯದ ಜೊತೆಯಲ್ಲೇ ಮಾಸ ಭವಿಷ್ಯವನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಮೇ 10ನೇ ತಾರೀಕು ಬುಧ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 14ನೇ ತಾರೀಕು ಸೂರ್ಯ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 19ನೇ ತಾರೀಕು ಶುಕ್ರ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಮೇ ತಿಂಗಳಲ್ಲಿ ಧನುರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳಿರುತ್ತೆ, ಹಾಗೆ ಜೊತೆಯಲ್ಲಿ ಗುರುವಿನ ಪರಿವರ್ತನೆಯಿಂದ ಉಂಟಾಗುವಂತಹ ಫಲಾಫಲಗಳನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಧನುರಾಶಿ ಧನುರ್ಲಗ್ನದವರಿಗೆ ಲಗ್ನ ರಾಶ್ಯಾಧಿಪತಿಯಾದಂತಹ ಗುರುಬ್ರಹ್ಮ 6ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ. ಶತ್ರು ಋಣ ರೋಗ ಸ್ಥಾನದಲ್ಲಿ ಗುರುವಿನ ಸಂಚಾರವಾಗುತ್ತೆ. ಅಂದರೆ ಧನುರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಇರೋದಿಲ್ಲ. ಅದರ ಒಂದು ಪ್ರತಿಫಲವಾಗಿ ಅತ್ಯಂತ ಪ್ರಮುಖವಾಗಿ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅಥವಾ ಸಂತಾನದ ಅಂಚಿನಲ್ಲಿರುವಂಥವರು, ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥವರು, ಉದ್ಯೋಗದ ಪರಿವರ್ತನೆ ಅಥವಾ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಇಂತಹ ಯಾವುದೇ ಒಂದು ಕೆಲಸಗಳನ್ನು ಮಾಡುವಂಥದ್ದಿದ್ದರೂ ಕೂಡ ಒಮ್ಮೆ ಜಾತಕವನ್ನು ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಸೂಕ್ತ. ಏಕೆಂದರೆ ಈ ಥರದ ಯಾವುದೇ ಲಾಂಗ್ ಟರ್ಮ್ ಪ್ಲ್ಯಾನ್ಗಳಿದ್ದರೆ ಅದಕ್ಕೆ ಗುರುಬಲದ ಅವಶ್ಯಕತೆಗಳು ಅತಿ ಹೆಚ್ಚಾಗಿರುತ್ತೆ. ಲಗ್ನ ರಾಶಿಗೆ ಅಧಿಪತಿ ಗುರುವೇ ಆಗಿರೋದರಿಂದ ತನ್ನ ಅಸ್ತಿತ್ವಕ್ಕೆ ಗುರು ತೊಂದರೆಗಳನ್ನು ಖಂಡಿತ ಮಾಡೋದಿಲ್ಲ. ಆದರೆ ಅವನಿಂದ ಅಷ್ಟು ಅನುಕೂಲಗಳು ಕೂಡ ಇರೋದಿಲ್ಲ. ಗುರು ರೋಗಸ್ಥಾನದಲ್ಲಿದ್ದಾಗ ಅವನು ಅಷ್ಟು ಮುಕ್ತವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಏನಾದರೂ ಅನಿವಾರ್ಯತೆ, ಅಡೆತಡೆಗಳು ಇವೆಲ್ಲ ಬರುವಂಥದ್ದಕ್ಕೆ ಅವಕಾಶಗಳಿರುತ್ತೆ. ಹಾಗಾಗಿ ಧನುರಾಶಿಯವರು ಸ್ವಲ್ಪ ಗುರುವಿನ ಆರಾಧನೆ ಮಾಡುವಂಥದ್ದು, ಗುರುಗಳ ದರ್ಶನ, ಗುರುಗಳಿಗೆ ಪಾದಪೂಜೆ ಇಂಥದ್ದನ್ನು ಮಾಡಿಕೊಳ್ಳೋದು ಶುಭವಾಗುತ್ತೆ. ಗುರು ನೋಡುವಂತಹ ಸ್ಥಾನಗಳು ಬಹಳ ವಿಶೇಷವಾಗಿರುತ್ತೆ. ಗುರು 6ನೇ ಮನೆಯಲ್ಲಿ ಸಂಚಾರ ಮಾಡಿದರೂ ಕೂಡ ಒಂದು ಕರ್ಮ ಉದ್ಯೋಗ ಸ್ಥಾನವನ್ನು ನೋಡ್ತಾನೆ. ಹಾಗಾಗಿ ಉದ್ಯೋಗದಲ್ಲಿ ಏನಾದರೂ ಪರಿವರ್ತನೆಗಳು ಉಂಟಾದರೂ ಕೂಡ ಸ್ವಲ್ಪ ಗುರುವಿನ ಅನುಗ್ರಹ ಖಂಡಿತವಾಗ್ಲೂ ಇರುತ್ತೆ. ವ್ಯಯಭಾವವನ್ನು ಅಂದರೆ ಮೋಕ್ಷ ಸ್ಥಾನವನ್ನು ಗುರು ನೋಡೋದ್ರಿಂದ ಪುಣ್ಯ ಸಂಪಾದನೆಗೂ ಕೂಡ ಗುರುವಿನ ಅನುಗ್ರಹ ಚೆನ್ನಾಗಿರುತ್ತೆ. ಕುಟುಂಬ ಹಾಗೂ ಧನಸ್ಥಾನವನ್ನು ಗುರು ವೀಕ್ಷಣೆ ಮಾಡೋದ್ರಿಂದ ಧನಾಗಮನಗಳಿಗೂ ಕೂಡ ಶುಭವಾಗಿರುತ್ತೆ. ಆದರೆ ಈ ಸಮಯದಲ್ಲಿ ಯಾರಿಗಾದರೂ ಧನ ಸಹಾಯಗಳನ್ನು ಮಾಡಿದರೆ ಸ್ವಲ್ಪ ನಿಷ್ಠುರಗಳಾಗುತ್ತೆ, ಅಥವಾ ಆ ಹಣಗಳನ್ನು ಹಿಂದೆ ಪಡೆಯೋದಕ್ಕೆ ಸ್ವಲ್ಪ ಸಮಯಗಳು ಹೆಚ್ಚಾಗಿಯೇ ಬೇಕಾಗುತ್ತೆ. ಗುರು ರೋಗಸ್ಥಾನದಲ್ಲಿದ್ದಾಗ ಇನ್ವೆಸ್ಟ್ಮೆಂಟ್ಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಧನಾಗಮನಕ್ಕೇನು ಅಂತಹ ಸಮಸ್ಯೆ ಇರೋದಿಲ್ಲ. ಯಾಕೆಂದರೆ ಗುರು ಸ್ವತಃ ಧನಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರ್ತಾನೆ. ಸ್ವಲ್ಪ ಮಾತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂತಹ ಅವಶ್ಯಕತೆಗಳಿರುತ್ತೆ. ಇದೆಲ್ಲ ಮುಂದೆ ಬರುವಂತಹ ವಿಚಾರಗಳಲ್ಲಿ ಅದನ್ನು ತಿಳಿಸುವ ಪ್ರಯತ್ನ ಮಾಡ್ತೇನೆ. ಗುರುಬಲದ ಕೊರತೆ ಇರೋದರಿಂದ ಧನುರಾಶಿಯವರು ಈ ಒಂದು ವರ್ಷಗಳ ಕಾಲ ಸ್ವಲ್ಪ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಬೇಕಾಗತ್ತೆ. ಯಾವುದಾದ್ರೂ ಮಹತ್ತರವಾದ ಕಾರ್ಯಗಳನ್ನು ಮಾಡುವಂಥದ್ದಿದ್ದರೆ ಸ್ವಲ್ಪ ಜಾತಕದ ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಶುಭವಾಗುತ್ತೆ. 2ನೇ ಮನೆ ವಾಕ್ಯ ಧನದಾಂಪತ್ಯ ಬಂಧು. ದ್ವಿತೀಯ ಭಾವಾಧಿಪತಿ ಅಂದರೆ 2ನೇ ಮನೆಯ ಅಧಿಪತಿಯಾದ ಶನಿ ಪರಾಕ್ರಮದಲ್ಲಿರುವಂಥದ್ದು. ಶನಿ ಯೋಗಗಳು ಬಹಳ ಶುಭವಾಗಿರುತ್ತೆ. ಯಾವುದೇ ಸಮಸ್ಯೆಗಳಿರೋದಿಲ್ಲ. ಗುರುದೃಷ್ಟಿ ಕೂಡ ಕುಟುಂಬ ಸ್ಥಾನದ ಮೇಲೆ ಬೀಳೋದ್ರಿಂದ ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ವಿಶೇಷ ಧನಾಗಮನ ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ಯಾವುದೇ ಧನವ್ಯಯಗಳನ್ನು ಮಾಡುವಂಥದ್ದಿದ್ದರೆ, ಇನ್ವೆಸ್ಟ್ಮೆಂಟ್ಗಾಗಲಿ ಅಥವಾ ಯಾರಿಗಾದರೂ ಸಹಾಯಾರ್ಥವಾಗಿ ಮಾಡುವಂಥದ್ದಿದ್ದರೂ ಕೂಡ ಸ್ವಲ್ಪ ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಅವಶ್ಯಕವಾಗುತ್ತೆ. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ. 3ರಲ್ಲಿ ಶನಿ ಮಹಾತ್ಮನ ಸಂಚಾರ ಒಡಹುಟ್ಟುಗಳಿಗೆ ಬಹಳ ಶುಭ ಅಂತ ಹೇಳ್ಬೋದು. ಈ ತಿಂಗಳ 10ನೇ ತಾರೀಕಿನ ತನಕ ಸೋದರಿಕಾರಕ ಬುಧ ನೀಚ ಸ್ಥಾನದಲ್ಲಿದ್ದು ಕುಜನ ಯುತಿಯಲ್ಲಿ ಬರೋದರಿಂದ ಸೋದರಿಯರಿಗೆ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳು, ಜೀರ್ಣಕ್ರಿಯೆ, ಡೈಜೆಷನ್ ಅಥವಾ ಸ್ಕಿನ್ ಅಲರ್ಜಿಗಳಾಗುವಂಥದ್ದು ಇಂಥದ್ದಕ್ಕೆ ಅವಕಾಶ ಇರುತ್ತೆ. ಅದೇನೇ ಇದ್ದರೂ ವಿಷ್ಣುವಿನ ಒಂದು ದರ್ಶನ ಅಥವಾ ಸಹಸ್ರನಾಮ ಸ್ತೋತ್ರಗಳನ್ನು ಪ್ರಾತಃ ಕಾಲದಲ್ಲಿ ಕೇಳಿದರೂ ಕೂಡ ಅದು ಶುಭವಾಗುತ್ತೆ.
4ನೇ ಮನೆಯನ್ನು ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. ಚತುರ್ಥ ಭಾವದಲ್ಲಿ ಕುಜರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಮಾತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾದಂತಹ ಸಂದರ್ಭಗಳಿರುತ್ತೆ. ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ಖಂಡಿತವಾಗ್ಲೂ ತೆಗೆದುಕೊಳ್ಬೇಕು. ಯಾವುದೇ ಹೊಸ ಪ್ರಾಪರ್ಟಿ, ಭೂಮಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಧನುರಾಶಿಯವರು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಶುಭವಾಗುತ್ತೆ ವೀಕ್ಷಕರೇ. ಯಾಕೆಂದರೆ ಬಹಳ ಸಮಯಗಳಿಂದ ವೆಯ್ಟ್ ಮಾಡ್ತಾ ಇರ್ತೀರ, ಅದನ್ನು ಪ್ರಾರಂಭ ಮಾಡುವ ಸಮಯ ಚೆನ್ನಾಗಿರಬೇಕು. ಆವಾಗ ಮುಕ್ತಾಯನೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಆಗುತ್ತೆ. ಪ್ರಾರಂಭದ ಸಮಯಗಳು ಚೆನ್ನಾಗಿಲ್ಲದೆ ಇದ್ದರೆ ಸಮಸ್ಯೆಗಳು ಹೆಚ್ಚಾಗುತ್ತೆ. ಅದರಲ್ಲೂ ಸರ್ಪದೋಷಗಳು ಪ್ರಾಪರ್ಟಿ ಸ್ಥಾನದಲ್ಲೇ ಉಂಟಾದಾಗ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಈ 1-1.5 ಮಾಸಗಳ ಕಾಲ ಅವಾಯ್ಡ್ ಮಾಡಿಕೊಳ್ಳೋದು ಶುಭ. ಮುಂದಿನ ದಿನಗಳಲ್ಲಿ ಕುಜನ ಸಂಚಾರ ಸ್ವಕ್ಷೇತ್ರಗಳಲ್ಲಾಗುವಾಗ ಆ ರೀತಿಯ ಪ್ರಯತ್ನಗಳನ್ನು ಮಾಡಿದರೆ ಸ್ವಲ್ಪ ಅನುಕೂಲಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೂ ಕೂಡ ಸ್ವಲ್ಪ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಬೇಕಾದಂತಹ ಅವಶ್ಯಕತೆಗಳಿರುತ್ತೆ ವೀಕ್ಷಕರೇ. ಏಕೆಂದರೆ ಗುರು ಷಷ್ಠದಲ್ಲಿ ಸಂಚಾರ ಮಾಡೋದರಿಂದ ಸ್ನೇಹಿತರಿಂದ ತೊಂದರೆಗಳಾಗೋದಕ್ಕೆ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಅವಕಾಶಗಳಿರುತ್ತೆ. ಸ್ನೇಹಿತರನ್ನು ಅವಾಯ್ಡ್ ಮಾಡಿಕೊಳ್ಳೋದು ಖಂಡಿತ ಶುಭ. 5ನೇ ಮನೆಯನ್ನು ಜ್ಞಾನ, ಸಂತಾನ, ಪೂರ್ವಪರ, ಪುಣ್ಯ ಅಂತ ಹೇಳ್ತೇವೆ. ಸಂತಾನದ ಅಂಚಿನಲ್ಲಿರುವವರು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡಬೇಕು. ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಗಮನಗಳನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿರುತ್ತೆ. ಸುಬ್ರಹ್ಮಣ್ಯನ 1-2 ಸ್ತೋತ್ರಗಳನ್ನು ಪ್ರಾತಃ ಕಾಲದಲ್ಲಿ ಪಠನೆ ಮಾಡಿ, ತಿಂಗಳಲ್ಲಿ ಒಮ್ಮೆ ಆದರೂ ಸುಬ್ರಹ್ಮಣ್ಯನ ದರ್ಶನ ಮಾಡಿ. ಇದು ಕೇವಲ 1 ಮಾಸಗಳ ಕಾಲ ಮಾತ್ರ ಅವಶ್ಯಕವಾಗಿರುವಂಥದ್ದು. ಇದನ್ನು ಮಾಡಿಕೊಂಡ್ರೆ ಖಂಡಿತ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. 6ನೇ ಮನೆಯನ್ನು ಶತ್ರು, ಋಣ, ರೋಗಸ್ಥಾನ, ಷಷ್ಠ ಭಾವದಲ್ಲಿರುವಂತಹ ಗುರುವಿನ ಸಂಚಾರ. ಈ ಮಾಸದ 19ನೇ ತಾರೀಕಿನ ನಂತರ ರವಿ ಶುಕ್ರರು ಕೂಡ ಷಷ್ಠ ಭಾವದಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ. ಯಾವುದೇ ಶತ್ರುಬಾಧೆಗಳಿಗೆ ಅವಕಾಶ ಇರೋದಿಲ್ಲ. ಹೊಸ ಸ್ನೇಹಿತರನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಈ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ ವೀಕ್ಷಕರೇ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ ಅಂತ ಹೇಳ್ತೇವೆ. ಸಪ್ತಮಾಧಿಪತಿ ಬುಧ ನೀಚ ಸ್ಥಾನದಲ್ಲಿರ್ತಾನೆ ಮೇ 10ನೇ ತಾರೀಕಿನ ತನಕ. ದಂಪತಿಗಳು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡಬೇಕು. ಇನ್ನು ಸಂತಾನ, ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ 1 ವರ್ಷಗಳ ಕಾಲ ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಖಂಡಿತ ಶುಭ. ಏಕೆಂದರೆ ಧನುರಾಶಿಯವರಿಗೆ ಗುರುಬಲದ ಅವಶ್ಯಕತೆಗಳು ಖಂಡಿತ ಹೆಚ್ಚಾಗಿಯೇ ಇರುತ್ತೆ. ಅದು ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಗುರು ಮಾಂಗಲ್ಯ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ಮುಂದಿನ ವರ್ಷಗಳಲ್ಲಿ ಗುರುವಿನ ಸಂಚಾರ ವಿವಾಹಕ್ಕೆ ಅತಿಶಯ ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಸ್ವಲ್ಪ ಇದು ಪೋಸ್ಟ್ಪೋನ್ ಆದರೂ ಕೂಡ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಅಷ್ಟಮವನ್ನು ಮೃತ್ಯುಸ್ಥಾನ, ಗೌಪ್ಯ, ರಂಧ್ರಸ್ಥಾನ ಅಂತ ಹೇಳ್ತವೆ. ಯಾವುದೇ ಪಾಪಗ್ರಹಗಳು ಮೃತ್ಯುಸ್ಥಾನವನ್ನು ವೀಕ್ಷಣೆ ಮಾಡೋದಿಲ್ಲ. ಗುರು ಷಷ್ಠದಲ್ಲಿದ್ದರೂ ಕೂಡ ಕರ್ಮ, ಉದ್ಯೋಗ ಸ್ಥಾನವನ್ನು, ಧನಸ್ಥಾನವನ್ನು ಕೂಡ ಗುರು ವೀಕ್ಷಣೆ ಮಾಡ್ತಾನೆ. ಯಾವುದೇ ಮೃತ್ಯು ಭಯ ಇಂತಹ ಕಂಟಕಗಳಿರೋದಿಲ್ಲ. ಶನಿನೂ ಕೂಡ ಸ್ವಕ್ಷೇತ್ರದಲ್ಲಿರೋದರಿಂದ ಆಯುರ್ಭಾವವನ್ನು ಹೆಚ್ಚಿಸೋದಕ್ಕೆ ಶನಿ ಮಹತ್ತರವಾದ ಕಾರಣಗಳಾಗಿರುತ್ತೆ. 9ನೇ ಮನೆಯನ್ನು ಭಾಗ್ಯಸ್ಥಾನ, ಪಿತೃಸ್ಥಾನ ಅಂತ ಹೇಳ್ತೇವೆ. ಭಾಗ್ಯಸ್ಥಾನದ ಮೇಲೆ ಶನಿ ಮಹಾತ್ಮನ ದೃಷ್ಟಿ ಬೀಳುವಂಥದ್ದಿರುತ್ತೆ. ಈಶ್ವರನ ಆರಾಧನೆ ಭಾಗ್ಯೋದಯಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ದಶಮವನ್ನು ಕರ್ಮ, ಉದ್ಯೋಗ ಸ್ಥಾನ, ಗುರುದೃಷ್ಟಿ ಉದ್ಯೋಗ ಕ್ಷೇತ್ರದ ಮೇಲೆ ಬೀಳೋದ್ರಿಂದ ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಮಾಡಿಕೊಳ್ಳದೇ ಇರೋದು ಉತ್ತಮ. ಮುಂದೆ ಬರುವಂತಹ ಮಾಸಗಳಲ್ಲಿ ಅಥವಾ 1 ವರ್ಷಗಳ ಕಾಲ ಯಾವ ಉದ್ಯೋಗ ಕ್ಷೇತ್ರದಲ್ಲಿದ್ದೀರೋ ಅದನ್ನೇ ಕಂಟಿನ್ಯೂ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಈ ಸಮಯದಲ್ಲೇ ಉದ್ಯೋಗದ ಪರಿವರ್ತನೆಗಳು ಅಷ್ಟು ಸೂಕ್ತ ಅಲ್ಲ. ಇರುವ ಕ್ಷೇತ್ರದಲ್ಲೇ ಅಭಿವೃದ್ಧಿಗಳನ್ನು ಪಡೆಯೋದಕ್ಕೆ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಉದ್ಯೋಗವನ್ನು ಬದಲಾಯಿಸುವಂತಹ ವಿಚಾರಗಳಿದ್ದರೆ ಸ್ವಲ್ಪ ಗುರುವಿನ ಶಾಂತಿ ಮಾಡಿಕೊಳ್ಳುವಂತಹ ಅವಶ್ಯಕತೆಗಳು ಖಂಡಿತವಾಗ್ಲೂ ಇರುತ್ತೆ. ಏಕಾದಶ ಲಾಭಸ್ಥಾನ, ಲಾಭಸ್ಥಾನಾಧಿಪತಿ ಶುಕ್ರ ಸ್ವಕ್ಷೇತ್ರ ಷಷ್ಠದಲ್ಲಿರ್ತಾನೆ. ಸ್ವಲ್ಪ ಧನಾಗಮನ ಈ ಮಾಸಗಳಲ್ಲಿ ಲಾಭಗಳನ್ನು ಖಂಡಿತ ನಿರೀಕ್ಷೆ ಮಾಡಬಹುದು. ದಶಮ ಕರ್ಮಸ್ಥಾನದಲ್ಲಿರುವ ಕೇತುವಿನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಗಣಪತಿಯ ಆರಾಧನೆ ಮಾಡೋದರಿಂದ, ಗಣಪತಿಯ ದರ್ಶನ ಮಾಡೋದರಿಂದ ಲಾಭಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ 3 ಗ್ರಹಗಳು ಷಷ್ಠ ಭಾವದಲ್ಲಿ ಅಂದರೆ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. ರವಿ, ಗುರು ಮತ್ತು ಶುಕ್ರ, ಆ 3 ಗ್ರಹಗಳು ವ್ಯಯಸ್ಥಾನವನ್ನು ವೀಕ್ಷಣೆ ಮಾಡೋದರಿಂದ ಧನಾಗಮನ ಆದರೂ ಕೂಡ ವ್ಯಯ ಆಗೋದಕ್ಕೆ ಹೆಚ್ಚಿನ ಕಾರಣಗಳಿರುತ್ತೆ. ಈ 1 ಮಾಸಗಳ ಕಾಲ ಈ ಎಲ್ಲ ವಿಚಾರಗಳಿಗಾಗಿ ಗುರುವಿನ ಆರಾಧನೆ ಮಾಡುವಂಥದ್ದು ಸ್ವಲ್ಪ ಅವಶ್ಯಕವಾಗುತ್ತೆ.
ಇನ್ನು ವ್ಯಯಭಾವವನ್ನು ಮೋಕ್ಷಸ್ಥಾನದ ಮೇಲೆ ಪರಮ ಶುಭನಾದ ಶುಕ್ರ ಮತ್ತು ದೇವತೆಗಳ ಗುರುವಾದ ಗುರುಬ್ರಹ್ಮನ ದೃಷ್ಟಿ ಕೂಡ ಬೀಳುತ್ತೆ. ದೇವತೆಗಳ ದರ್ಶನ ಮಾಡುವಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ವಿದೇಶ ಪ್ರಯಾಣಗಳನ್ನು ಮಾಡುವಂಥದ್ದು ಇವೆಲ್ಲ ಬಹಳ ಸೂಕ್ತ. ಖಂಡಿತ ಇದರಲ್ಲಿ ಒಂದು ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ದೇವಿಯ ಆರಾಧನೆ ಖಂಡಿತ ನಿರೀಕ್ಷೆಗೂ ಮೀರಿದ ಅನುಕೂಲಗಳು ಅಥವಾ ಪುಣ್ಯ ಸಂಪಾದನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಧನುರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಗುರುವಿನ ಒಂದು ಪರಿವರ್ತನೆಯ ಕಾರಣದಿಂದ ಗುರು ಆರಾಧನೆಯನ್ನು ಧನುರಾಶಿಯವರು ಸ್ವಲ್ಪ ಹೆಚ್ಚಿಸ್ಕೊಂಡ್ರೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.